ಶುಭಮ್ಮ. ಹಾಯ್ ಗೂರ ರಾಮಪತ್ರ ಒಂದೇ ಡ್ಯೂಟಿ ಇವತ್ತು ನಾಳೆ. ಜೂಲಿ ಹಾಯ್ ಜೂಲು ಚುಬ್ಬಮ್ಮ. ಬೆಂಕಿ ತಾಗಿ ಹೇಗೆ ಸುಟ್ಟು ಹೋಗ್ತದೆ ಹಾಗೇನೆ ಆಗ್ತದೆ. ರಿಕವರ್ ಆಗಲಿಕ್ಕೆ ನಂಗೆ. ಹೆಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ಹಾಗೆ ನನ್ನ ಪೇಜನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫೇಸ್ಬುಕ್ಕಲ್ಲಿರೋ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಬೆಳಗ್ಗೆ ವರ್ಕ್ ಎಲ್ಲ ಆಗಿ ತಿಂಡಿ ಎಲ್ಲ ತಿಂದಾಯಿತು. ದೋಸೆ ಮಾಡಿದ್ದೀವಿ, ಗೋಧಿ ದೋಸೆ ಅದೆಲ್ಲ ತಿಂದು ದನಗಳನ್ನು ಹೊರಗೆ ಬಿಟ್ಟಾಯಿತು. ಇವಾಗ ಬಜಾವಿಗೆ ಹೋಗುವಂತ ಅಂದ್ಕೊಂಡಿದ್ದೇನೆ. ಅದೊಂದು ಕಡೆ ಸುಮಾರು ಬಿದ್ದಿದೆ ಅಂತ ಅಪ್ಪ ಹೇಳಿದರು. ನಂಗೆ ಅಲ್ಲಿ ಸಿಗ್ತದಾ ಅಂತ ಗೊತ್ತಿಲ್ಲ. ಗೋಣಿಯಲ್ಲಿ ತುಂಬಿಸ್ಕೊಂಡು ಬರುವ ಅಂತ ಇದ್ದೇನೆ. ಕಟ್ಲಿಕ್ಕೆ ಆಗಲಿಕ್ಕಿಲ್ಲ ಅದನ್ನು, ಯಾಕಂದರೆ ಅದು ಚಿಕ್ಕ ಚಿಕ್ಕ ಎಲೆ, ಅದನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಗೋಣಿಯಲ್ಲಿ ತುಂಬಿಸ್ಕೊಂಡು ಬರಬೇಕಷ್ಟೇ. ಅವತ್ತೆಲ್ಲ ನಾವು ಸ್ಟಾರ್ಟಿಂಗಲ್ಲಿ ಗೋಣಿಯಲ್ಲಿ ತುಂಬಿಸಿದನ್ನು ನೀವು ನೋಡಿರ್ಬೋದು. ಗೋಣಿಯಲ್ಲಿ ತುಂಬಿಸಿದ್ರೆ ಈಸಿ ತಗೊಂಡು ಬರಲಿಕ್ಕೆ, ಮತ್ತು ಹರಡಿಸ್ಲಿಕ್ಕೆ ಸುಲಭ ಆಗ್ತದೆ. ರಾಮಪತ್ರ ಒಂದೇ ಡ್ಯೂಟಿ ಇವತ್ತು ನಾಳೆ. ಮನೆಯೊಳದು ವರ್ಕ್ ಎಲ್ಲ ಮುಗಿಸಿ ಇವಾಗ ನಾನು ಬಜಾವಿಗೆ ಹೊರಟೆ. ದನಗಳನ್ನು ಅದಕ್ಕಿಂತ ಮುಂಚೆ ಬದಲಿಸಿ, ಇವತ್ತು ಒಬ್ಬಳನ್ನೇ ಕಟ್ಟಿದ್ದು. ಪುಟ್ಟಕ್ಕನನ್ನು ಬದಲಿಸಿ ಇನ್ನು ನಾನು ಬಜಾವಿಗೆ ಹೋಗೋದು. ಗೋಣಿಸಿ ಒಂದು ತಗೊಂಡು ಬಂದಿದ್ದೇನೆ, ಹಾಗೆ ಹೋಗುವ. ಬಜಾವು ಆಯಿತು, ರಾಶಿ ಮಾಡಿ ಆಯಿತು. ನಿನ್ನೆಗಿದ್ದ ಒಂದು ಸ್ವಲ್ಪ ಜಾಸ್ತಿಯೇ ಉಂಟು. ಇದನ್ನು ಗೋಣಿಯಲ್ಲಿ ತುಂಬಿಸಿ ತೊಗೊಂಡು ಹೋಗ್ಬೇಕು. ಅಲ್ಲಿ ಉಂಟು ಗೋಣಿ. ಇಷ್ಟು ಮಾಡೋಷ್ಟರಲ್ಲಿ ಸಾಕಾಯಿತು, ಯಾಕಂದರೆ ಆಚೆ ಸೈಡ್ ಫುಲ್ ಬಿಸಿಲು, ಇಲ್ಲಿ ನೇರಳಲ್ಲಿ ಮಾಡಿದ್ದಾನೆ. ಸೊ ಇದನ್ನು ತುಂಬಿಸ್ಬೇಕಿನ್ನು. ಒಂದು ಗೋಣಿ ಆಯಿತು ತುಂಬಿಸಿ. ಇದನ್ನೇನು ತಗೊಂಡೋಗಿ ಮನೆಗೆ ಹಾಕಿ ಬರಬೇಕು. ನಿನ್ನೆ ಕಮೆಂಟಲ್ಲಿತ್ತು ಎಂತಂದರೆ ಬಜಾವು ಮಾಡುವಾಗ ಹಾವು ಸಿಗೋದಿಲ್ವಾ ಅಂತ ಹೇಳಿ. ಹಾವು ಅದರ ಸೌಂಡಿಗೆ ಉಂಟಲ್ಲ, ಓಡಿ ಎಲ್ಲಿಯಾದರೂ ಹೋಗಿ ಬದುಕ್ತೇನೆ ಅಂತೇಳಿ ಗೊತ್ತಿರ್ತದೆ. ಯಾಕಂದರೆ ಅದು ಬರ ಸೌಂಡಾಗಿ ಹೋಗುಂಟಲ್ಲ. ನಾವು ನಾರ್ಮಲಾಗಿ ನಮಗೇನೆ ನಾವು ನಡ್ಕೊಂಡು ಹೋಗುವಾಗ ಬರ ಸೌಂಡ್ ಆದರೆ ಒಮ್ಮೆ ನಿಂತು ನೋಡ್ತೇವೆ ಎಂತಾದರೂ ಉಂಟಾ ಅಂತ. ಇನ್ನು ಹಾವುಗಳೆಂತ ಮಾಡ್ಬೋದು, ಓಡ್ತದೆ ಅದು ನಮ್ಮ ಇದಕ್ಕೆ. ನಾವು ವರ್ಕ್ ಮಾಡುವಾಗ ಹಾಗೆ ಸಿಗೋದಂತಲೇ ಇಲ್ಲ. ರೇರ್ ಹುಲ್ಲು ಹಿರಿಯುವಾಗ ಅದು ತಂಪು ಪ್ಲೇಸ್ ಇರ್ತದೆ ನೋಡಿ, ಅಲ್ಲೆಲ್ಲಿ ಇರ್ತದೆ ಹಾವು. ಅದು ಹುಲ್ಲು ಹೀಗೆ ಮಾಡುವಾಗಲೇ ಓಡ್ತದೆ. ಜೂಲಿ ಹಾಯ್ ಜೂಲು ಚುಬ್ಬಮ್ಮ. ಎಂತ ಒಬ್ಬಳೆ ಎಂತ ಮಾಡೋದು ನೀನಿಲ್ಲಿ? ಹಕ್ಕಿ ಬರ್ತೆ ಅಂತ ವೆಯ್ಟ್ ಮಾಡೋದಾ? ಹಾಂ, ಹೌದಾ? ಹಿಡಿದಿಕ್ಕೆ ಉಂಟಾ? ನನಗೆ ತೋರಿಸ್ಬೇಕು, ನಾನು ಮತ್ತೆ ವ್ಲಾಗ್ ಮಾಡ್ತೇನೆ ಹಕ್ಕಿ ಹಿಡಿದ್ರೆ. ಅವಳು ಹಿಡಿದ್ಲು, ನಾನು ವ್ಲಾಗ್ ಮಾಡಿದೆ. ಇಲ್ಲಿ ತನಕ ಮೊನ್ನೆ ಒಂದು 6ನೇ ಹಿಡ್ದದ್ದು ಬಿಟ್ಟರೆ ಉಂಟಲ್ಲ, ನಮ್ಮ ಜೂಲಕ್ಕಿ ಅಂತ ಹಿಡಿಯೋದಂತೆ ಇಲ್ಲ. ಇದು ಮರ ಉಂಟಲ್ಲ, ಇದಕ್ಕೆ ಚೇರೆದು ಮರ ಅಂತ ಹೇಳ್ತಾರೆ. ನಮ್ಮ ಕೊಂಕಣಿ ಭಾಷೆಯಲ್ಲಿ ಬಿಬ್ಬಿದು ಮರ ಅಂತ. ಯಾಕಂದರೆ ಇದರಲ್ಲಿ ಉಂಟಲ್ಲ, ಇದು ಅದರದ್ದು ಸೊನ್ನೆ ರಸ ಬರೋದು. ಇದು ಒಂಚೂರು ನಮ್ಮ ಬಾಡಿಗೆ ತಾಗಿದ್ರೆ ಸಹ ಉಂಟಲ್ಲ, ಬೆಂಕಿ ತಾಗಿ ಹೇಗೆ ಸುಟ್ಟು ಹೋಗ್ತದೆ ಹಾಗೇ ಆಗ್ತದೆ. ರಿಕವರಿ ಆಗಲಿಕ್ಕೆ ನನಗೆ ಒಮ್ಮೆ ಲಾಸ್ಟ್ ಇಯರ್ ತಾಗಿತ್ತು. ಅದು ರಿಕವರಿ ಆಗಲಿಕ್ಕೆ ಒಂದು 15 ಡೇಸ್ ಆಗಿದೆ. ಅಷ್ಟು ಹೆವಿ ಆಗ್ತದೆ ಈ ಮರ, ಹೀಗಿರ್ತದೆ. ಮತ್ತು ಕೆಲವರಿಗೆಲ್ಲ ಈ ಮರದ್ದು ಸೊಪ್ಪು ಬೀಳ್ತದೆ. ಈಗ ಅದರದ್ದು ಸೊಪ್ಪು ಬೀಳುವ ಟೈಮ್, ಒಣಗಿ ಬೀಳ್ತದಲ್ಲ, ಅದೆಲ್ಲಾದರೂ ಬಿದ್ದದಲ್ಲಿ ನೀರಲ್ಲೆಲ್ಲಾದರೂ ಇದ್ದರೆ, ನೀರು ತಾಗಿ ಹೋದರೆ ಸಹ ಉಂಟಲ್ಲ, ಮೈಯೆಲ್ಲ ಕೆಂಪಾಗೋದು, ಕೆಂಪು ಕಜ್ಜಿ ಬೀಳೋದು, ಮುಖ ಕೆಂಪಾಗೋದೆಲ್ಲ ಆಗ್ತದೆ. ನನಗೆ ಆ ಥರ ಇಲ್ಲಿ ತನಕ ಸಾಗಲಿಲ್ಲ. ಆದರೆ ಅದರದ್ದು ಸೊನೆ ತಾಗಿದ್ರೆ ಉಂಟಲ್ಲ,
ಸುಮಾರು ಸಲ ತಾಗಿಸ್ಕೊಂಡಿದ್ದೇನೆ, ಸುಮಾರು ಸಲ ನಾನು ಚರ್ಮ ಸಹ ಸುಟ್ಟು ಹೋಗಿದೆ. ನಿಮಗೆ ಇದರ ಬಗ್ಗೆ ಗೊತ್ತಿತ್ತಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಅಂದರೆ ನಾನೀಗ ಬಜಾವ್ ಮಾಡ್ಲಿಕ್ಕೆ ಬಂದಲ್ಲ, ಇಲ್ಲೆಲ್ಲ ಅದರದ್ದೇ 2-3 ಮರ ಉಂಟು. ಬಜಾವ್ ಆಯಿತು, ಒಂದು ಗೋಣಿ ತಗೊಂಡೋಗಿ ಹಾಕಿ ಆಯಿತು. ಅದು ಮಂಗಳಗೌರಿ ಮತ್ತು ಪುಟ್ಟಕ್ಕನ ತನಕ ಅರ್ಧ ತನಕ ಬಂತು. ಈಗ 2ನೇ ಗೋಣಿ ಸಹ ಕಂಪ್ಲೀಟ್ ಆಯಿತು. ನಾಳೆ ಸಹ ಇಲ್ಲಿ ಬರುವಂತಿದ್ದೇನೆ, ಒಂದು ಸ್ವಲ್ಪ ಮುಂದೆ ಉಂಟು. ನನಗೆ ಇವತ್ತು ಸ್ವಲ್ಪ ಬೇಗ ಆಯಿತು ನಿನ್ನೆಗಿಂತ. ಇದೊಂದು ಕಾಮನ್ ಇವಳಿಗೆ ಮಾಡೋದು. ಎಷ್ಟು ಮೇಲೆ ಕೊಂಡೋಗ್ಲಿಕ್ಕೆ ಆಗ್ತದೆ ಅಷ್ಟು ಮೇಲೆ ಕೊಂಡೋಗ್ತಾಳೆ. ಹುಲ್ಲಪ್ಪ ತಂದ ಇಟ್ಟಿದ್ದಾರೆ, ತಿನ್ನೋದು ಇಲ್ಲ ಎಂತ ಮಾಡ್ತಾಳೆ, ಹೇಗೆ ಟೈಮ್ ಪಾಸ್ ಮಾಡ್ತಾಳೆ ಗೊತ್ತಾಗೋದಿಲ್ಲ. ಮಧ್ಯಾಹ್ನ ನಾನು ಮಲಗಿದ್ದ ಹಾಗೆ ಅವಳಿಗೊಂದು ಹಿಂಡಿ ಬೂಸೋದು ನೀರು ಕೊಟ್ಟರೆ ಸಮಾಧಾನ. ಆಮೇಲೆ ಅಮ್ಮ ಬರೋ ತನಕ ಸುಮ್ಮನೆ ಮಲಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾಳೆ. ಶುಭಮ್ಮ. ಬಜಾವಿಂದ ಬಂದು ಒಂದು ನಿಂಬೆದು ಜ್ಯೂಸ್ ಮಾಡಿಕೊಂಡದ್ದು. ಅಪ್ಪ ಸಹ ಹೇಳಿದ್ರು ಚಹಾ ಮಾಡು ಅಂತ. ಚಹಾ ಎಷ್ಟೊತ್ತಿಗೆ ಅಂತ ಕುಡಿಯೋದು ಅಂತೇಳಿ ಒಂದು ಜ್ಯೂಸ್ ಮಾಡಿದವರು ಬಾಳೆಹಣ್ಣು ಸಹ ತಿಂತಿದ್ದಾರೆ. ಬಾಬಾ ಇದೆಂಥದ್ದು ಬಾಳೆಹಣ್ಣು, ಇದು ಈಗ ಎಂಥ ಕದೋಲಿ ಹಣ್ಣು, ಇದು ಜ್ಯೂಸು. ಮಧ್ಯಾಹ್ನ ಊಟ ಆಗಿ ಮಲಗಿದ್ದಾಯ್ತಾ ನಾನು. ಅಪ್ಪ ನಿನ್ನೆ ಹೇಳಿದರು ಇವತ್ತು ಅದು ರಾಮಪತ್ರೆ ಕೊಯ್ಲಿಕ್ಕಿಲ್ಲ ಅಂತ ಹೇಳಿದರು. ಯಾಕಂದರೆ ನಿನ್ನೆ ಸುಮಾರು ಇತ್ತು, ಅದು ಮಧ್ಯಾಹ್ನಕ್ಕೆ ಕಂಪ್ಲೀಟ್ ಮಾಡಿ ಇವರು ಮಧ್ಯಾಹ್ನ ಮಲಗಿ ಎದ್ದಾದ್ಮೇಲೆ ಸೀದಾ ಮರಕ್ಕೆ ಕೊಯ್ತಾ ಇದ್ದಾರೆ. ನಾನು ಯೋಚನೆ ಮಾಡಿದೆ ಹೇಗೆಂದರೆ ನಾವು ಸ್ವಲ್ಪ ಮಲಗ್ತೇನೆ, ಏಕೆಂದರೆ ಅಪ್ಪಂದು ಹೇಗೂ ಕಣ್ಣಾಚೆ ತೆಗಿಲಿಕ್ಕಿಲ್ಲ. ಅವರು ಹೋಗಿ ದನ ಎಂತಾದರೂ ಮಾಡ್ಬೋದು, ದನ ಒಂದು ಬಿಟ್ಬೋದು ಅಂತ ನೋಡಿದರೆ ಅಪ್ಪ ಹೋಗಲೇ ಇಲ್ಲ, ಅವರು ಮರದಲ್ಲಿದ್ದಾರೆ. ನಾನೀಗ ಹೋಗಿ ದನಗಳನ್ನು ಬಿಟ್ಟು ಈಗ ಒಂದು ಗ್ಲಾಸ್ ನೀರು ಕುಡಿದು ಫ್ರೆಶಪ್ಪಾಗಿ ತೋಟಕ್ಕೆ ಬಂದೆ ಹುಲ್ಲಿಗೆ. ನಾನು ಹೊಳೆ ಹತ್ರನೇ ಹುಲ್ಲು ಮಾಡೋದು, ಹಾಗೆ ಅಬ್ಸರ್ವ್ ಮಾಡಲಿಕ್ಕೆ ಆಗ್ತದೆ ದನಗಳು ಹೊಳೆ ದಾಟಿ ಆಚೆಗಡೆ ಹೋಗ್ತಾರಾ ಅಥವಾ ಹೊಳೆ ಹತ್ರ ಬಂದಾಗಿ ನೀರು ಕುಡಿದು ರಿಟರ್ನ್ ಮಾಡಿಸ್ಲಿಕ್ಕೆ ಆಗ್ತದೆ. ಇಲ್ಲಾಂದರೆ ಅವ್ರು ಆಚೆ ಹೋದರೆ ಮತ್ತೆ ಕರ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಇಲ್ಲಿಗೆ ಬಂದೆ. ನಿನ್ನೆ ಸಹ ಇಲ್ಲೇ ಹುಲ್ಲು ಮಾಡಿದ್ದು. ಹಾಗೆ ಅವ್ರು ಬಂದಿದ್ದಾರೆ ಅಂತ ನೋಡಿ ಬರಬೇಕಷ್ಟೇ. ನನ್ನ ಮನೆಗೆ ಹೋಗಿ ಬರೋ ಚೂರು ಲೇಟ್ ಆಯಿತು. ಕೂರ ಸಹ ಬಂದಿದ್ದಾನೆ, ಟಿಂಕಿ ಬರಲಿಲ್ಲ. ಹೊಳೆಗೆ ತಲುಪಿದ್ದಾರೆ ಇವರು ದನ. ಕೂರ ಎಂತ ನಿನ್ನೆ ಇವ ದೊಡ್ಡ ಸುರಂಗ ಮಾಡಿಟ್ಟಿದ್ದಾನೆ ಒಂದು ಕಡೆ ಮನೆ ಹಿಂದೆ. ಹೆಗ್ಗಣ ಹುಡುಕುದು ಕಾಣಿಸ್ತದೆ. ರಾತ್ರಿ ಇಡೀ ಅಲ್ಲಿ ಬೊಗಳದು ಕೇಳ್ತಿತ್ತು. ಬೆಳಗ್ಗೆ ಇದ್ದಾಗ ಸಹ ಅಲ್ಲಿ ಸುರಂಗ ಮಾಡಿದ್ದ, ಅಲ್ಲೇ ಇದ್ದ. ನಾನು ಮತ್ತೆ ತೋರಿಸ್ತೇನೆ ನಿಮಗೆ. ಇಲ್ಲೇ ಇದ್ದಾರೆ. ಹಾಯ್. ಹುಲ್ಲೊಂದು ಕಟ್ಟ ಆಯಿತು. ನನಗೆ ಎತ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಅಂತ ಟ್ರೈ ಮಾಡಬೇಕು. ಅಪ್ಪನಿಗೆ ಬರಲಿಕ್ಕೆ ಹೇಳಬೇಕಂತ, ಅವರು ಮರದಿಂದ ಇಳಿದ್ರೆ ಅಂತಂದು ಗೊತ್ತಿಲ್ಲ, ನೋಡುವ. ಹುಲ್ಲು ನಾನು ತಂದು ಹಾಕಿದೆ. ಚಿಕ್ಕಿ ಹಾಯ್. ಗೂರ ಟಿಂಕಿನೂ ನಾನು ಇವರನ್ನು ಇಲ್ಲೇ ಕಟ್ಟಿ ಹಾಕಿದ್ದೆ ಸ್ವಲ್ಪ ಮೇಯ್ಲಿ ಅಂತ. ಅವಳು ನೋಡಿ ಮೇಯ್ತಾ ಆಯ್ತಾಳೆ. ಅವಳನ್ನು ಕಟ್ಟುದಲ್ಲ, ಹಾಗೆ ಅವಳಿಗೆ ಸಾಕಾಗೋದಿಲ್ಲ ಸೊಪ್ಪು ಹುಲ್ಲೆಲ್ಲ. ಇವಳನ್ನಾದರೂ ಬಿಡುದಲ್ಲ, ಅವಳು ಬೇಕಾದಷ್ಟು ಮೇಯ್ಕೊಳ್ತಾಳೆ. ಹೇಳಿದೆಲ್ಲ ಕೂರ ಸುರಂಗ ಮಾಡಿದ್ದಾನೆ ಅಂತ. ಇದು ನೋಡಿ, ಇನ್ನೂ ಸಹ ಒಳಗಡೆ ಹೋಗಿದೆ ಅದು ಸುರಂಗ. ಬೆಳಗ್ಗೆ 6:30ಗೆ ಈಚೆ ಹೊರಗೆ ಬಂದಾಗ ಇಲ್ಲೇ ಇದ್ದ ಮಾತ್ರ.
ಹೆಗ್ಗಣ ನಮ್ಮ ಕೂರ ಹಿಡಿತಾನೆ, ಮುಂಚೆ ಎಲ್ಲ ಹಿಡಿತಿದ್ದ, ಬಹುಶಃ ಅದಕ್ಕೆ ಬಂದು ಹೀಗೆ ಸುರಂಗ ಮಾಡಿದ್ದು ಅನ್ನಿಸ್ತದೆ. ಕಾರಣ ತೆಗೆದಿದ್ದಾರೆ ಅಪ್ಪ, ಇವತ್ತು ಸಹ ಫುಲ್ ಕಂಪ್ಲೀಟ್ ಆಗಲಿಲ್ಲ ನೋಡಿ, ಎಕ್ಕುತ್ತಿದ್ದಾರೆ. ನಾವು ಚಾಯ ಸಹ ಕುಡಿಲಿಲ್ಲ ಅಂತ ನಂಗೆ ಹಸಿವಳ್ಳಿ ಸಾಕಾಗ್ತಾ ಉಂಟು. ಅಪ್ಪ ಹೆಲ್ಪ್ ಮಾಡುವ ಅಂತ ಬಂದೆ ಅಪ್ಪನಿಗೆ. ಚಾಯ ಈಗ ಕುಡಿತಿದ್ದೇವೆ ನಾನು, ಅಪ್ಪ, ಇವರಿಬ್ಬರು ರಿಂಗಿ. ಹುಲ್ಲಿಂದ ಬಂದು ರಾಮಪತ್ರೆ ಒಂದು ಸ್ವಲ್ಪ ಹೆಕ್ಲಿಕ್ಕೆ ಹೆಲ್ಪ್ ಮಾಡಿದೆ ಅಪ್ಪನಿಗೆ. ಆಮೇಲೆ ದನಗಳನ್ನು ಕಟ್ಟಿ ಹಾಕಿ ಹಾಲು ಕರೆದಾಯಿತು. ಇನ್ನು ಹಾಲು ತಗೊಂಡು ಡೈರಿಗೆ ಹೋಗೋದು. ಡೈರಿಯಿಂದ ಬಂದೆ, ಶುಭಮ್ಮ ಹೊರಗೆ ಬಂದಿದ್ದಾಳೆ. ಆಯಿತಾ, ಹಾಲು ಕುಡ್ದಾಯ್ತಾನಾ? ಶಿಮ್ಮಿ ಅವಳು ಈ ಸಿಪ್ಪೆ ಉಂಟಲ್ಲ, ಇದು ಸ್ವಲ್ಪ ಹುಳಿ ಉಂಟು ಅಂತ ಅನಿಸ್ತದೆ. ಇದನ್ನು ತಿನ್ನಲಿಕ್ಕೆ ಬರುವುದು. ಟೇಸ್ಟ್ ಮಾಡಿ ಒಂದೊಂದು ಕಚ್ಚಿ ಹಾಕಿರ್ತಾಳೆ. ಗುಂಡಮ್ಮ, ಏಯ್ ಗುಂಡಮ್ಮ, ಶುಭಮ್ಮ, ಏಯ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ಫೇಸ್ಬುಕ್ ಪೇಜನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗುವ ಹೊಸ ವ್ಲಾಗಲ್ಲಿ. ಹೇಳಿದ್ದನಿಗೆ ಎಲ್ಲರಿಗೆ ಸಹ ಬಾಯ್.